ನೋ ಇಟ್ಸ್ ನಾಟ್ ವರ್ಕಿಂಗ್. ಅವ್ರಿಗೆ ಸ್ವಲ್ಪ ಪೋಸಸ್ ಹೇಳ್ಕೊಡಿ. ಸ್ವಲ್ಪ ಚಿನ್ನಕ್ ಮಾಡಿ. ಇವನು ಎಷ್ಟು ಕ್ಯೂಟ್ ಆಗಿದ್ದಾನೆ. ಸಿಕ್ಕಾಪಟ್ಟೆ ಆಸ್ತಿ ಇದೆ, ಅರಸ್ ಅನ್ನೋ ಫ್ಯಾಮಿಲಿ ಹೆಸರು ಇದೆ. ಆದರೆ ಈ ತಲೆಯಲ್ಲಿ ಒಂಚೂರು ಬುದ್ಧಿ ಇಲ್ಲ. ನನ್ನಂಥ ಸೂಪರ್ ಹಾಟ್ ಗರ್ಲ್ ಬಂದು ಮೈ ಮೇಲೆ ಬಿದ್ದರೂ ದೂರ ತಳ್ತಾನೆ. ಇವನು ಇವರಣ್ಣ ಇಬ್ಬರೂ ಒಂದೇ. ಯಾವುದೇ ಕಾವಿಗೆ ಒಂಚೂರು ಕರಗದೆ ಇರೋ ಬಂಡೆಗಳು. ಆದರೆ ನನಗೆ ಚೆನ್ನಾಗಿ ಗೊತ್ತು ಈ ಬಂಡೆನ ಬೆಣ್ಣೆ ಥರ ಹೇಗೆ ಕರಗಿಸೋದು ಅಂತ. ನೆಕ್ಸ್ಟ್ ಒನ್. ಥ್ಯಾಂಕ್ ಯು. ಓಕೆ, ಪರ್ಫೆಕ್ಟ್. ಲೆಟ್ಸ್ ಪ್ಯಾಕ್ ಅಪ್ ಫಾರ್ ಟುಡೇ. ಹಾಂ, ಇವಾಗ ತೆಗೆದಿದ್ದ ಫೋಟೋಸ್ನೆಲ್ಲ ಪ್ರಿಂಟ್ ಹಾಕಿ ಅವ್ರಿಗೆ ಕೊಟ್ಬಿಡಿ. ಎಸ್, ಓಕೆ, ಥ್ಯಾಂಕ್ ಯು. Hi sir, I think it's such a hectic day, right? You really look exhausted. Coffee ಏನಾದರೂ? ನೋ ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ಅವತ್ತಿನ ಇನ್ಸಿಡೆಂಟ್ ಬಗ್ಗೆ ಅಪಾಲಜೈಸ್ ಮಾಡೋಣ ಅಂತ ಬಂದೆ. ಯಾವ್ದು ಇನ್ಸಿಡೆಂಟು? ಶ್ರುತಿ ಫೋಟೋಶೂಟ್ ದಿನ. ಆ್ಯಕ್ಚುಲಿ ಎಲ್ಲ ಕಾಸ್ಟ್ಯೂಮ್ಸು ಎಲ್ಲರಿಗೂ ಸೆಟ್ ಆಗಲ್ಲ ಸರ್. ಹಾಗಾಗಿ ನಾನು ಅಟೈರ್ ಒಳಗೆ ಬೇಡ ಅಂತ ಹೇಳಿದೆ. ಆದರೆ ನೀವು ಅವರಲ್ಲಿ ಕಾನ್ಫಿಡೆನ್ಸ್ ಬರೋ ಹಾಗೆ ಮಾಡಿ, ಮೋಟಿವೇಟ್ ಮಾಡಿ ಫೋಟೋಶೂಟ್ ಅಂತ ಎಲ್ಲ ಮಾಡಿದ್ರಿ. ಐ ರಿಯಲಿ ಲವ್ ಯುವರ್ ವರ್ಕಿಂಗ್ ಸ್ಟೈಲ್. ನಿಮ್ಮ ಡೆಡಿಕೇಶನ್, ಪ್ಯಾಷನ್, ವರ್ಕ್ ಸ್ಟೈಲ್ ಆ್ಯಕ್ಚುಲಿ ನನ್ನನ್ನು ತುಂಬಾ ಇನ್ಸ್ಪೈರ್ ಮಾಡಿದೆ. ಅಫ್ಕೋರ್ಸ್ ಇನ್ನು ಮುಂದೆ ಯಾವ ಕ್ಲೈಂಟನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಸರ್. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್ ಡೇ. ನೋ ದಟ್ಸ್ ಓಕೆ. ಕೆಲಸ ಮುಗಿಸ್ಕೊಳ್ಳಿ. ಆ್ಯಕ್ಚುಲಿ ಐ ಆಮ್ ಆಲ್ರೆಡಿ ಡನ್ ವಿತ್ ಮೈ ವರ್ಕ್ ಸರ್. ಮನೆಗೂ ಹೊರಟಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ವಿಲ್ ಯು ಪ್ಲೀಸ್ ಡ್ರಾಪ್? ಸಾರಿ, ಗಾಡಿ ವೆಹಿಕಲ್ ಇದೆ, ಯೂಟಿಲೈಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಕ್ಯಾಬ್ ಬುಕ್ ಮಾಡಿ ಬಿಲ್ಸ್ನ ಸಬ್ಮಿಟ್ ಮಾಡಿ. ಅವತ್ತು ಅಣ್ಣ ಹೇಳಿದ ಜ್ಞಾಪಕ ಇದೆ ಅಲ್ವಾ? ಒಂದು ಕೆಲಸ ಆಗೋಕೆ ಎಷ್ಟು ಅವಮಾನ ಬೇಕಾದರೂ ಸಹಿಸ್ಕೋತೇನೆ. ಆದರೆ ಆ ಕೆಲಸ ಮುಗಿದ ಮೇಲೆ ನಿಮ್ಮೆಲ್ಲ ಅವಮಾನಗಳಿಗೆ ಬಡ್ಡಿ ಸಮೇತ ರೀಪೇ ಮಾಡ್ತೀನಿ.